ಅವಾಗವಾಗ ಸಾಯಂಕಾಲ ಟೈಮಲ್ಲಿ ಏನಾಗೆ ಟೆರೆಸ್ ಕರ್ಕೊಂಡು ಹೋಗ್ತೀನಿ. ಟೆರೆಸ್‌ಗೆ ಹೋಗೋಣ ಅಂದರೆ ಸಾಕು ಇಲ್ಲದೇ ಇರೋ ಖುಷಿ ಎಷ್ಟು ಎಕ್ಸೈಟ್‌ಮೆಂಟ್ ಅಂದರೆ ಬಂದ್ಬಿಡುತ್ತೆ. ಆ ಟೈಮಲ್ಲಿ ನಾನು ಏನು ಹೇಳಿದ್ರು ಕೇಳ್ಬಿಡ್ತಾಳೆ. ಕೇಳೋಣ ಅನ್ನೋ ಇದೇ ಇಲ್ಲ. ಬೇರೆ ಟೈಮಲ್ಲೆಲ್ಲ ಹಠ ಮಾಡಿಸ್ತಾಳೆ. ಸರಿ ಅಂತ ಅವಳನ್ನೆಲ್ಲ ಕರ್ಕೊಂಡೋಗಿ ಆಟ ಆಡಿಸ್ಕೊಂಡು ಕರ್ಕೊಂಬಂದೆ. ಹಾಗೆ ಉಂಡಿ ಮಾಡಿದ್ರು ಅಮ್ಮ ತಗೊಂಬಂದಾಗ ಅದಕ್ಕೆ ಕೊಟ್ಟೆ. ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಅಡುಗೆ ಮನೆಯದೆಲ್ಲ ಮುಗಿಸ್ಕೊಂಡು ದೀಪ ಕೂಡ ಹಚ್ಚಿದೆ. ಇದು ಬುದ್ದದ್ದು ಆನ್ ಮಾಡಿದ್ರೆ ಸಾಕು ಬಂದ್ಬಿಟ್ಟು ಅದ್ರಲ್ಲಿ ನೀರು ಬರುತ್ತಲ್ವ ಸೈಲೆಂಟಾಗಿ ಹೋಗಿ ಅದ್ರಲ್ಲಿ ಕೈ ಇಟ್ಬಿಡ್ತಾಳೆ. ಅವಳು ಸೈಲೆಂಟಾಗಿದ್ದರೆ ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇದ್ದಾಳೆ ಅಂತಲೇ ಅರ್ಥ. ಸೊ ಹಾಗಾಗಿ ಒಂದು ಸ್ಲೇಟು ಅದೆಲ್ಲ ಕೊಟ್ಟರೆ ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಬೇಗ ಅಡುಗೆ ಮಾಡ್ಕೊಂಬಿಡೋಣ ರಾತ್ರಿಗೆ ಅಂದ್ಬಿಟ್ಟು ಅನ್ನ ಮತ್ತು ಗೋಂಗೂರ ಪಪ್ಪು ಮಾಡ್ತಾಯಿದ್ದೀನಿ. ಪುಂಡಿ ಪಲ್ಯ ಅಂತಾರೆ ಉತ್ತರ ಕರ್ನಾಟಕ ಸೈಡು. ತುಂಬ ಚೆನ್ನಾಗಿರುತ್ತೆ. ಈಸಿ ಕೂಡ ಕ್ವಿಕ್ಕಾಗಿ ಆಗ್ಬಿಡುತ್ತೆ. ಹಾಗೆ ಈ ಅನ್ನೋದು ಒಂದು ಶೂಸ್ ಕೂಡ ಇತ್ತು. ತುಂಬ ದಿನದಿಂದ ವಾಶ್ ಮಾಡ್ಬೇಕು ಅನ್ಕೊತಾ ಇದ್ದೆ. ಅದು ಕೂಡ ವಾಶ್ ಮಾಡಿ ಡ್ರೈಗೆ ಇಟ್ಟೆ. ಸೊ ಅಷ್ಟೊತ್ತಿಗೆ ಏನೋ ಕೂಡ ಅಡುಗೆ ಮನೆಗೆ ಬಂದು ಕೂತ್ಕೊಂಡು ಊಟ ಕೂಡ ರೆಡಿ ಆಗಿತ್ತು. ಹೇಗಿದೆ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ.